ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. गातुं यज्ञाय गातुं यज्ञपतये दैवी स्वस्तिरस्तुनः स्वस्तिर्मानुषेभ्यः. ಇವತ್ತು ಶಿವನ ಅಭಿಷೇಕ ಮಾಡುವಂತ ಭಕ್ತರಾಗಿದ್ದರೆ ಮುಂದೆ ಬರಬಹುದು. ಊರ್ಧ್ವಂ ಜಿಗಾತು ಭೇಷಜಂ ಶನ್ನೋ ಅಸ್ತು ದ್ವಿಪದೇ ಶಂ ಚತುಷ್ಪದೇ ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷ. ನಮಸ್ಕಾರ ಅಮ್ಮ. ನಮಸ್ಕಾರಮ್ಮ. ನಮಸ್ಕಾರ ಪುರೋಹಿತ್ರೆ. ನಮಸ್ಕಾರ ತಾಯಿ. ನಮಸ್ಕಾರ ಪುರೋಹಿತ್ರೆ. ನಮಸ್ಕಾರ ತಾಯಿ. ದಶರಥರಾಮ್ ಅವರು ಹೇಗಿದ್ದಾರಮ್ಮ? ಚೆನ್ನಾಗಿದ್ದಾರೆ. ಯಾವ ಪೂಜೆ ಪುರೋಹಿತ್ರೆ ಇದು? ಇದಮ್ಮ, ಕೆಳಗೆ ರಾಧಾಕೃಷ್ಣರ ಕೊಳದಿಂದ 108 ಸಲ ಕೊಡದಿಂದ ನೀರ್ ತಂದು ಶಿವನಿಗೆ ಅಭಿಷೇಕ ಮಾಡೋದಂದ್ರೆ ಸಾಮಾನ್ಯವಾದ ವಿಷಯ ಅಲ್ಲಮ್ಮ. ಆ ಪೂಜೆನೇ ಇದು. ತುಂಬಾ ನಿಷ್ಠೆ ಮತ್ತು ನಿರ್ಮಲವಾದ ಮನಸ್ಸಿನಿಂದ ಬೇರೆ ಯೋಚನೆಗಳಿಗೆ ಒತ್ತು ಕೊಡದೆ ಮಾಡಬೇಕಾದಂತ ವ್ರತ ಇದು. ಅಷ್ಟು ಸುಲಭವಾದದಲ್ಲ. ಎಷ್ಟೋ ಜನ ಪ್ರಯತ್ನ ಪಟ್ರು ಯಾರೊಬ್ರು ಕೈಲೂ ಮಾಡೋಕ್ಕಾಗ್ಲಿಲ್ಲ. ಇದೇ ಈ ಶಿವಲಿಂಗದ ಮಹಿಮೆ. ಇನ್ನೊಂದು ಮುಖ್ಯವಾದ ವಿಷಯ, ನಾವು ಮಾಡ್ತೀವಿ ಅಂತ ವ್ರತ ಶುರು ಮಾಡಿ ಅದನ್ನ ಮುಗಿಸ್ಲಿಲ್ಲ ಅಂತಂದ್ರೆ ಅದು ಆ ಕುಟುಂಬಕ್ಕೆ ಅನಿಷ್ಟ. ಅದು ಸರಿ ಪುರೋಹಿತ್ರೆ, ಈ ಅಭಿಷೇಕ ಯಾಕೆ ಮಾಡ್ತಾರೆ? ಶಿವನ್ಗೆ ಅಭಿಷೇಕ ಮಾಡಿದ್ರೆ ಎಲ್ಲಾ ಫಲನೂ ಸಿಗುತ್ತೆ. ಮದ್ವೆ ಆಗದಿರೋರ್ಗೆ ಮದ್ವೆ ಆಗುತ್ತೆ. ಮದ್ವೆ ಆಗಿರೋ ಗಂಡ ಹೆಂಡತಿ ಅನ್ಯೋನ್ಯವಾಗಿಲ್ಲ ಅಂದ್ರೆ ಎಲ್ಲಾ ದೋಷಗಳು ಕಳೆದು ಆ ದಂಪತಿಗಳು ಅನ್ಯೋನ್ಯವಾಗಿರ್ತಾರೆ. ಹಾಗೆ ಮಕ್ಕಳಿಲ್ಲದೆ ಇರೋರ್ಗೆ ಯೋಗ್ಯವಾದ ವಂಶೋದ್ಧಾರಕ ಮಕ್ಕಳು ಹುಟ್ಟುತ್ತಾರೆ. ಹಾಗಾದ್ರೆ ಈ ಅಭಿಷೇಕನ ನಮ್ಮ ಊರ್ಮಿಳ ಮಾಡ್ರೆ ಚೆನ್ನಾಗಿರುತ್ತೆ. ನಾನ ಏನ್ ಹಾಗೇಳ್ತೀಯ ಊರ್ಮಿಳ? ಪುರೋಹಿತ್ರೆ ಹೇಳಿದ್ದು ಜನಗಳಿಗೋಸ್ಕರನೇ ಆದ್ರೂ ನೀನಾಗ್ ನೀನೇ ಅಭಿಷೇಕ ಮಾಡೋದಕ್ ಮುಂದೆ ಬರ್ತೀಯ ಅಂತ ಅನ್ಕೊಂಡಿದ್ದೆ. ತನ್ನ ಬಗ್ಗೆ ಗೊತ್ತಿದ್ದು ಹೇಗ್ ಮಾಡ್ತಾಳೆ ಅಂತ ಅನ್ಕೊಂಡ್ರಮ್ಮ. ಒಂದು ದಿನಾನು ಮನೆಯಲ್ಲಿ ದೀಪ ಹಚ್ಚಿದವಳಲ್ಲ, 108 ಕೊಡದ ಅಭಿಷೇಕ ಮಾಡ್ತಾಳಾ? ಮಾಡ್ತೀನಿ. ಮಾಡಿದ್ರೆ ಮಕ್ಕಳು ಹುಟ್ತಾರೆ ಅನ್ನೋ ಗ್ಯಾರಂಟಿ ಕೊಡ್ತೀರಾ? ಆ ಯೋಚನೆ ಬರೋದಕ್ಕೂ ಮೊದಲು ನಿಮ್ ಕಾಲ್ ಮೇಲೆ ನಿಂತ್ಕೋಬೇಕಲ್ಲ. ಅದಾಗತ್ತಾ ಹೇಳಿ ನೋಡೋಣ. ಏನ್ ನಡೆಯುತ್ತೋ ನಾನ್ ಹೇಳ. ಅಷ್ಟ್ ದೂರದಿಂದ 108 ಕೊಡ ನೀರ್ ಹೊತ್ಕೊಂಬಂದ್ರೆ ನೀವೀ ಚೇರಿಂದ ಏಳೋದಲ್ಲ, ನನ್ ಸ್ವಂಟ ಬಿದ್ದೋಗಿ ನಿಮ್ ಜೊತೆ ಪಕ್ಕದಲ್ಲೇ ನಾನು ಕೂಡ ಇನ್ನೊಂದ್ ವೀಲ್ ಚೇರಲ್ಲಿ ಕೂತ್ಕೋಬೇಕಾಗುತ್ತೆ. ಊರ್ಮಿಳ, ಏನಂತೂ ಮಾತಾಡ್ತೀಯ? ದೇವ್ರ ಮೇಲೆ ನಂಬಿಕೆ ಭಕ್ತಿ ಇರ್ಬೇಕು. ಅವೆಲ್ಲ ಇದ್ದಿದ್ರೆ ಈ ತರ ಯಾಕೆ ಮಾತಾಡ್ತಾ ಇದ್ಲು? ಒಂದ್ ವೇಳೆ ನಾವು ಬಲವಂತವಾಗಿ ಮಾಡಿಸಿದ್ರು ಪುರೋಹಿತರು ಹೇಳ್ದ ಹಾಗೆ ನಿಷ್ಠೆ ಇಲ್ಲದೆ ಮಾಡ್ತಿರೋ ಪೂಜೆ ಅರ್ಧದಲ್ಲೇ ನಿಂತು ಹೋಗುತ್ತೆ. ಅದು ನಮ್ಮ ಕುಟುಂಬಕ್ಕೆ ಅನಿಷ್ಟ. ನಾನೇ ಮಾಡ್ತೀನಿ ಅತ್ತೆ. ನೀನಾ? ಹೌದತ್ತೆ. ನೀನೇ ಯಾಕಮ್ಮ? ನೀವು ಗಂಡ ಹೆಂಡತಿ ಇಬ್ರು ಸಂತೋಷವಾಗಿದ್ದೀರಾ. ನೀನಂದ್ರೆ ಅವನಿಗೆ ಪಂಚ ಪ್ರಾಣ. ಜೊತೆಗೆ ನಿಮ್ಮಿಬ್ಬರಿಗೂ ಆದಷ್ಟು ಬೇಗ ಮುದ್ದಾದ ಮಗು ಹುಟ್ಟುತ್ತೆ ಅಂತ ನಮಗ್ ನಂಬಿಕೆ ಇದೆ. ಮತ್ಯಾವ ಕಾರಣಕ್ಕೆ ಅಭಿಷೇಕ ಮಾಡಬೇಕು ಅಂತಿದ್ಯಾ? ನೀವು ಹೇಳಿದ್ದು ನಿಜಾನೇ ಅಜ್ಜಿ. ಅವ್ರು ನನ್ನ ಜೊತೆ ತುಂಬಾ ಸಂತೋಷವಾಗೇ ಇದ್ದಾರೆ.
ಆದ್ರೆ ಮಾವ ಮೊಮ್ಮಕ್ಕಳು ಬೇಕು ಅಂತಿದ್ದಾರಲ್ಲ, ಇವಾಗ ಶಿವಂಗೆ ಅಭಿಷೇಕ ಮಾಡಿದ್ರೆ ಹುಟ್ಟೋ ಮಕ್ಕಳು ವಂಶೋದ್ಧಾರಕರಾಗ್ತಾರೆ ಅನ್ನೋ ನಂಬಿಕೆ ಅಜ್ಜಿ. ನೋಡ್ದ್ಯಾ ಇವಳನ್ನ ಎಲ್ಲ ವಿಷಯದಲ್ಲೂ ಮೂಗ್ ತೋರಿಸ್ಕೊಂಡ್ ಬರ್ತಾಳೆ. ನಾನ್ ಮಾಡಲ್ಲ ಅಂದ ತಕ್ಷಣ ತಾನ್ ಮಾಡ್ತೀನಿ ಅಂತ ಮುಂದೆ ಬರ್ತಾಳ. ಇವಳಿಂದ ನಾನು ಇನ್ನೂ ಕೆಟ್ಟವಳಾಗ್ತಿದ್ದೀನಿ. ಪುರೋಹಿತ್ರೆ, ನಾನು ಅಭಿಷೇಕ ಮಾಡ್ತೀನಿ. ಹೇಳಿದ್ದೆಲ್ಲ ನೆನಪಿದೆ ಅಲ್ವೇನಮ್ಮ? ಶುರು ಮಾಡಿದ್ಮೇಲೆ ಅರ್ಧಕ್ಕೆ ನಿಲ್ಲಿಸಬಾರ್ದು. 108 ಕೊಡ ಅಲ್ವಾ, ಏನ್ ಮಹಾ ಅನ್ಸುತ್ತೆ. ಆದ್ರೆ ಆ ಶಿವನ ಕೃಪೆ ಇಲ್ಲ ಅಂತಂದ್ರೆ ಭೀಮನಾದ್ರೂ ಸರಿ ಒಂದೇ ಒಂದು ಕೊಡ ನೀರ್ ತಂದು ಅಭಿಷೇಕ ಮಾಡೋಕ್ಕಾಗಲ್ಲ. ಚೆನ್ನಾಗಿ ಯೋಚನೆ ಮಾಡಮ್ಮ. ವ್ರತಭಂಗ ಆದ್ರೆ ಅನಿಷ್ಟ. ಹೌದಮ್ಮ, 108 ಕೊಡ ಅಲ್ಲಿಂದ ಹೊತ್ಕೊಂಡು ಬರೋದು ಅಂದ್ರೆ ಸಾಮಾನ್ಯವಾದ ವಿಷಯ ಅಲ್ಲ. ಮಾಡಕ್ಕಾಗ್ಲಿಲ್ಲ ಅಂದ್ರೆ ಕೆಟ್ಟದಾಗತ್ತೆ, ಗೊತ್ತಲ್ಲ? ಇಲ್ಲ ಅತ್ತೆ, ಇದು ನನ್ನಿಂದ ಆಗತ್ತೆ. ಹೌದು ಅತ್ತೆ, ನಮ್ಮ ಅಕ್ಕಂಗೆ ಪೂಜೆ ವ್ರತ ಎಲ್ಲ ಅಭ್ಯಾಸ ಇದೆ. ಖಂಡಿತ ಮಾಡಿ ಮುಗಿಸ್ತಾಳೆ, ನೀವೇನ್ ಭಯ ಪಡ್ಬೇಡಿ. ಮಾಡ್ಲಿ ಬಿಡು ಕೌಸಲ್ಯ. ಏನೇ ಮಾಡಿದ್ರು ದೇವ್ರ ಮೇಲೆ ನಂಬಿಕೆ ಇಟ್ಟು ಮಾಡಿದ್ರೆ ಕೊನೆವರೆಗೂ ಆ ದೇವ್ರ ಜೊತೆಗಿದ್ದು ನಡೆಸ್ತಾನೆ. ಇವಳೇನ್ ದೊಡ್ಡ ಸತಿ ಸಾವಿತ್ರಿ, ಆ ದೇವ್ರ ಜೊತೆಲಿದ್ದು ನಡೆಸ್ತಾನಂತೆ. ನಾ ಕೊಡ ಹೊತ್ಕೊಂಬರೋಷ್ಟ್ರಲ್ಲಿ ಸೊಂಟ ಬಿದ್ದು ಅಯ್ಯೋ ಅಮ್ಮ ಅಂತ ಹೇಳ್ದೆ ಹೋದ್ರೆ ನನ್ನ ಹೆಸರು ಊರ್ಮಿಳಾನೇ ಅಲ್ಲ. ನೋಡಮ್ಮ, ಇನ್ನೊಂದು ಮುಖ್ಯವಾದ ವಿಷಯ. ಮೊದಲನೇ ಕೊಡದಿಂದ ಹಿಡಿದು ಕೊನೆ ಕೊಡದ ಅಭಿಷೇಕ ಮುಗಿಯೋವರೆಗೂ ಮೌನ ವ್ರತದಲ್ಲಿ ಇರಬೇಕು. ಅಪ್ಪಿತಪ್ಪಿ ಒಂದೇ ಒಂದು ಮಾತು ಬಂದರೂ ಕೂಡ ಈ ವ್ರತ ಭಂಗ ಆದಂಗೆ. ಆಯ್ತು ಪುರೋಹಿತ್ರೆ. ಆ ಏನು ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ? ಓವರ್ ಆಕ್ಟಿಂಗ್ ಏನಿದೆ? ನನ್ನ ಆಸೆ ತೀರ್ಸ್ಕೊಳ್ಳೋದಕ್ಕೋಸ್ಕರ ಮಾಡ್ತಿದ್ದೀನಿ. ಯಾಕೆ ಮಾಡ್ತಿದ್ಯಾ? ಮಕ್ಕಳಾಗ್ಲಿ ಅಂತನಾ? ಮಕ್ಕಳು ಹೇಗೋ ಹುಟ್ತಾರೆ ಬಿಡಿ, ಆದರೆ ಅದು ಸಾಧ್ಯ ಆಗಬೇಕು ಅಂದರೆ ನಾವು ಮನಸ್ಸು ಮಾಡಬೇಕು. ನೀವು ಮನಸ್ಸು ಮಾಡಬೇಕು ಅಂದರೆ ಮೊದಲು ಸಿಟ್ಟು ಕಮ್ಮಿ ಆಗಬೇಕು. ಆ ಸಿಟ್ಟನ್ನ ಕಮ್ಮಿ ಮಾಡಿಸು ಅಂತ ಆ ಶಿವನ ಹತ್ರ ಬೇಡ್ಕೊಂಡೆ. ಈ ವಿಷಯನ ಎಲ್ಲರ ಹತ್ರ ಹೇಳೋಕ್ಕಾಗಲ್ವಲ್ಲ, ಅದಕ್ಕೆ ಮಕ್ಳಿಗೋಸ್ಕರ ಅಂತ ಹೇಳಿದೆ. ಡ್ರಾಮಾ ಕ್ವೀನ್ ನೀನು, ಏನು ಬೇಕಾದರೂ ಹೇಳ್ತೀಯ. ಆದರೆ ಪೂರ್ತಿ ಮಾಡದೆ ಹೋದರೆ ಮನೆಗೆ ಅನಿಷ್ಟ ಅಂತ ಹೇಳ್ತಾರೆ, ಅದನ್ನ ಮರಿಬೇಡ. ಪರಿಸ್ಥಿತಿ ಬಂದರೆ ಸಹಾಯ ಮಾಡೋದಕ್ಕೆ ಅಂತ ನೀವಿದ್ದೀರಲ್ಲ. ಏಯ್, ಅಷ್ಟೆಲ್ಲ ಸೀನ್ ಇಲ್ಲಮ್ಮ, ನಾನೇನು ಸಹಾಯ ಮಾಡಲ್ಲ. ಆಯಿತು, ಬೇಡ ಅಂದರೆ ಬೇಡ ಬಿಡಿ. ಅಟ್ಲೀಸ್ಟ್ ಆಶೀರ್ವಾದ ಆದರೂ ಮಾಡಿ. ಏಯ್, ಆಶೀರ್ವಾದ ಮಾಡಿ ಎದ್ದೇಳ್ತೀನಿ. ಕೌಸಲ್ಯ, ಅದೇ ಅನ್ಯೋನ್ಯ ದಾಂಪತ್ಯ ಅಂದ್ರೆ. ಗಂಡನಿಗೆ ಬೆಲೆ ಕೊಡದೆ ಹೇಗಂದ್ರೆ ಹಾಗೆ ನಡ್ಕೊಳ್ಳೋರು ನೋಡಿ ಕಲಿಬೇಕು. ನಾನಾಗ್ಲೇ ಅನ್ಕೊಂಡೆ ಇವಳಿಂದ ಎಲ್ರೂ ಈಗ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇವಳು ಒಂದ್ ವೇಳೆ ಏನಾದ್ರೂ 108 ಸಲ ನೀರ್ ಹೊತ್ಕೊಂಡ್ಬಂದ್ರೆ ಆಗ ನನ್ನನ್ನು ಇವರು ಇನ್ನೂ ಕೇಳುವಾಗ ನೋಡ್ತಾರೆ. ಅದರಿಂದ ಇವಳಿ ಅಭಿಷೇಕನ ಮುಗಿಸ್ಬಾರ್ದು. ಇನ್ನು ಎಷ್ಟು ಹೊತ್ತು ಕಾಲಿಡಿತ್ಯಾ? ಎಲ್ಲರೂ ನೋಡ್ತಿದ್ದಾರೆ, ಎದ್ದೇಳು. ಆಶೀರ್ವಾದ ಮಾಡಿ ಆಮೇಲೆ ಎದ್ದೇಳ್ತೀನಿ. ಆಶೀರ್ವಾದ ಮಾಡ್ದೆ, ಎದ್ದೇಳು, ಹೇಳು. ಹಾಗಲ್ಲ, ವಿಜಯಿ ಭವ ಅಂತ ತಲೆ ಮೇಲೆ ಕೈ ಇಡಿ.
ವಿಜಯೀ ಭವ ವಿಜಯೀ ಭವ ಹೇಳು. ಆಗ್ಬಾರ್ದಾಗಿ ಮಧ್ಯದಲ್ಲಿ ಏನಾದರೂ ನಿಲ್ಲಿಸ್ಬೇಕು, ಆವಾಗಿದೆ ನಿನ್ಗೆ ಹಬ್ಬ. ನೀವು ಆಶೀರ್ವಾದ ಮಾಡಿದ್ರಲ್ಲ, ಖಂಡಿತ ನಿಲ್ಸಲ್ಲ. ಏ ಅಮ್ಮೋರು ನಿಮ್ಗೋಸ್ಕರ ಎಷ್ಟೆಲ್ಲ ಮಾಡ್ತಾರಣ್ಣ. ಏನೇ ಹೇಳಿ ನೀವು ಅದೃಷ್ಟವಂತರಣ್ಣ. ನಿನ್ ಕೈಲಿ 1680 ಸಲ ಹೊರಿಸ್ತೀನಿ. ನಿನ್ ಹೆಂಡತಿ ಇನ್ನೂ ಅದೃಷ್ಟವಂತ ಆಗ್ತಾಳೆ. ಅಂತ ಅದೃಷ್ಟ ನನ್ನ ಹೆಂಡತಿಗೆ ಬೇಡಣ್ಣ.
ಹೇಳಿದ ಪ್ರಕಾರ ಕೆಲವೊಬ್ಬರನ್ನ ಬಿಟ್ರೆ ಈ ಅಭಿಷೇಕನ ಯಾರ್ ಕೈಯಲ್ಲೂ ಮಾಡಕ್ಕಾಗಿಲ್ಲ. ಆದ್ರೆ ಇವಳ ಎನರ್ಜಿ ನೋಡ್ತಿದ್ರೆ 108 ಸಲನೂ ಹೊತ್ಕೊಂಡ್ಬರ್ತಾಳೆ ಅನ್ಸುತ್ತೆ. ಹಾಗೇನಾದ್ರೂ ಆದ್ರೆ ಇವಳನ್ ಎಲ್ರೂ ಅಟ್ಟಕ್ಕೇರಿಸ್ತಾರೆ. ಆಮೇಲೆ ದೇವ್ರ ದಯೆಯಿಂದ ಮಕ್ಳೇನಾದ್ರೂ ಹುಟ್ಬಿಟ್ರೆ ನನ್ನನ್ನ ಕಸಕ್ಕಿನ ಕೀಳಾಗ್ ನೋಡ್ತಾರೆ. ಯಾವುದೇ ಕಾರಣಕ್ಕೂ ಇವಳಿಗಿದನ್ ಮಾಡಕ್ ಬಿಡಬಾರ್ದು. ಹಲೋ, ಇವಾಗ ಅದ್ ಹೇಗ್ ಮಾಡ್ತೀಯೋ ನೋಡ್ತೀನಿ ಕಣೆ. ನ ಶಕ್ಯಂ ವಿಸ್ತರಾತ್ ಕೃಷ್ಣಂ